आप देख रहे हैं बीजापुर इन्फो। मैं आपके साथ जाफर कलादगी। बीजापुर बार एसोसिएशन द्वारा एपीएल एडवोकेट्स प्रीमियर लीग क्रिकेट टूर्नामेंट का आयोजन हुआ। डिस्ट्रिक्ट कोर्ट प्रेमाइसिस में खेले गए इस टूर्नामेंट में 5 टीमों ने लिया हिस्सा। एपीएल के इस चौथे सीजन में सुरगांव सीसी ने इस बार का खिताब किया अपने नाम। इस मौके पर मुख्य अतिथि के तौर पर प्रिंसिपल डिस्ट्रिक्ट एंड सेशंस जज सदानंद नायक, एडिशनल डिस्ट्रिक्ट एंड सेशंस जज राघवेंद्र गौड़ा, सेकंड एडिशनल डिस्ट्रिक्ट एंड सेशंस जज वेंकट जोशी, थर्ड एडिशनल डिस्ट्रिक्ट एंड सेशंस जज देवेंद्रप्पा बिरादार, सेकंड एडिशनल सीनियर सिविल जज नागेश मोगर, पब्लिक प्रोसिक्यूटर मिर्जा के अलावा कई जजेस और एडवोकेट्स भी रहे मौजूद। समाप्ति 6ನೇ ಓವರ್ ಸಮಾಪ್ತಿಯೊಂದಿಗೆ ಸುರಗಾಂವ್ ತಂಡದ ಒಟ್ಟು ಮೊತ್ತ और पराग ಕೊಟ್ಬಿಡ್ರಿ ಎಸ್ಸಿಸಿ ತಂಡ 6 ಓವರ್ನ ಅಂತ್ಯಕ್ಕೆ ಒತ್ತಡ ತೋರಿದೆ. ಜಾಕೀರ್ ಅವರ ಎಸೆತ ತುಂಬಾ ಉತ್ತಮವಾದ ಎಸೆತ. ಜಯದತ್ತ ಮುನ್ನು ಕೊಟ್ಟಿದ್ದಾರೆ. ಜಾಫರ್ ಅಂಗಡಿ ನೇತೃತ್ವದ ತಂಡದ ಸ್ಕೋರ್ 51, 2 ವಿಕೆಟ್ ನಷ್ಟಕ್ಕೆ 7ನೇ ಓವರ್ನಲ್ಲಿ. ಮತ್ತೊಂದು ತುಂಬಾ ಉತ್ತಮವಾದ ಎಸೆತ 30 ಗಜದ ಒಳಗೆ ಆಗಮಾಡಿದರು. ಈ ಸಲ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್. ಅವರನ್ನ 5 ವರ್ಷ ಆಡಲಿದ್ದಾರೆ ಇಫ್ತಿಕಾರ್ ಪಟೇಲ್ ಅವರು. ಈ ಬಾರಿ ಭರ್ಜರಿಯಾಗಿ ಬರೆಸಿದ್ದಾರೆ. 5 ವಿಕೆಟ್ ನಷ್ಟ. ಅಲ್ಲಿದ್ದ ಕ್ಷೇತ್ರರಕ್ಷಕರು ಮಂಜು ರಜಪೂತ್ ಅವರು ಉತ್ತಮವಾಗಿ ಕ್ಷೇತ್ರರಕ್ಷಣೆಯನ್ನು ಮಾಡಿ ತಲುಪಿಸುವುದರಲ್ಲಿ ಮತ್ತೆ 1 ರನ್ ಜೋಡಣೆ ಸುರಗಾಂವ್ ತಂಡಕ್ಕೆ. ಮತ್ತೊಮ್ಮೆ ಎರಡು ರನ್ನುಗಳ ಮತ್ತೊಂದು ಉತ್ತಮವಾದ ಎಸೆತ, ಅದನ್ನು ಕ್ಯಾಚ್ ಅನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ತುಂಬಾ ಕ್ಷೇತ್ರ ಜಗದೀಶ್ ಅವರ ಎಸೆತ ಇದನ್ನು 100 ರೂಪಾಯಿ. ಈ ಸಲ ಉತ್ತಮವಾದ ಬೌಲಿಂಗ್. ಇಲ್ಲಿ ಕಾದು ನೋಡಬೇಕು. ಇಲ್ಲ, ರಜಪೂತ್ ಅವರು ತುಂಬಾ ಉತ್ತಮ ಬೌಂಡ್ರಿಯನ್ನು ಘೋಷಿಸಿದ್ದು. ಇದರೊಂದಿಗೆ ಜಾಫರ್ ಅಂಗಡಿ ನೇತೃತ್ವದ ತಂಡ ಚಾಂಪಿಯನ್ ಆಗಿದೆ. ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ ಎಸ್ಸಿಸಿ ತಂಡ. ತಂಡಗಳ ಆಟಗಾರರು ಉತ್ತಮ ಆಟ ಪ್ರದರ್ಶಿಸಿದ್ದಕ್ಕೆ ಅಭಿನಂದನೆಗೆ ಅರ್ಹರು. ಕೃಷ್ಣ ಎರಡು ಭರ್ಜರಿ ಸಿಕ್ಸರ್ ಬಾರಿಸಿದ್ದಕ್ಕಾಗಿ ಆಟಗಾರರು ವೇದಿಕೆ ಮುಂದೆ ಬರಬೇಕು. ಮುನ್ನ ಸಾಹೇಬರಲ್ಲಿ ಆಚೆ ಕಡೆ ಟೇಬಲ್ ಅಂತೆ ಅದೇ ರೀತಿ 2ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದಂತಹ ವೆಂಕಟೇಶ್ ಜೋಶಿ ಅವರಿಗೆ, ಅದೇ ರೀತಿ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ಶ್ರೀ ನಾಗೇಶ್ ಮುಗೇರ್ ಸಾಹೇಬರಿಗೆ, ಅದೇ ರೀತಿ ಸರ್ಕಾರಿ ಅಭಿಯೋಜಕರಾದಂತಹ ಶ್ರೀ ಮಿರ್ಜಾ ಸರ್ ಅವರಿಗೂ ಕೂಡ ಇವತ್ತಿನ
ಎರಡನೇ ಕ್ಷೇತ್ರ ಜಿಲ್ಲಾ ನ್ಯಾಯಾಧೀಶರಂತಹ ಶ್ರೀ ಅದೇ ರೀತಿ ದ್ವಿತೀಯ ಬಹುಮಾನ ಪ್ರಶಸ್ತಿಯನ್ನ ಸರ್ ಎಡಿಟ್ ಮಾಡಿ ಕೊಂಡಿರ್ತೀನಿ ನೋಡ್ರಿ. ದಯವಿಟ್ಟು ಈ ತಂಡದ ಒಂದು ಒಳ್ಳೆಯ ಕೋಚ್ ಆಗಿರ್ತಕ್ಕಂಥ ಕಮಲ ಸರ್ ಅವರು ಕೂಡ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಅವ್ರನ್ನೂ ಕೂಡ ಕೇಳಿಕೊಳ್ತೀವಿ. ಸುಮಾರು 4-5 ದಿವಸದಿಂದ ನಿಮಗೆ ಈ ನ್ಯಾಯಾಧೀಶರ ಅವಳಿಯನ್ನು ಮರ್ತೋಗಿರ್ಬೋದು ನೀವು. ಯಾಕೆಂದ್ರೆ ಕೆಲಸದಲ್ಲಿ ಒತ್ತಡದಿಂದಾಗ ಅಲ್ಲೇ ಬೇರೆ ಸ್ಥಿತಿ ಇರ್ತದೆ, ಇಲ್ಲೇ ಬೇರೆ ಸ್ಥಿತಿ ಇರ್ತದೆ. ಹಾಗೆ ನಿಮ್ಮ ಈ ಆಟದಲ್ಲಿ ಕ್ರೀಡೆಯಲ್ಲಿ ತೊಡಗಿ ನಿಮ್ಮ ಮಾನಸಿಕ ಅಭಿವೃದ್ಧಿಯೂ ಆಗಿರ್ಬೋದು. ಶರೀರದ ಜೊತೆಗೆ ಈ ಶರೀರ ಮತ್ತು ಮಾನಸಿಕ ವ್ಯವಸ್ಥೆ ಎರಡೂ ಚೆನ್ನಾಗಿದ್ರೆ ಒಳ್ಳೆಯ ಕೆಲಸವನ್ನು ಮಾಡ್ಬೋದು ಅಂತ ಸಹ ಹೇಳ್ತಾರೆ. ನಮಗೂ ಸಹ ತುಂಬ ಖುಷಿಯಾಗಿದೆ. ಈ ಆಟದಿಂದ ಎಲ್ಲರೂ ಸಂತೃಪ್ತರಾಗಿದೆ. ಪ್ರತಿಯೊಬ್ಬರಿಗೂ, ನನಗೂ ಸಹ ಒಂದು ಬಹುಮಾನ ಕೊಟ್ಟಿದ್ದಾರೆ, ಎಲ್ಲರಿಗೂ ಬಹುಮಾನವನ್ನು ಸಹ ಕೊಟ್ಟಿದ್ದಾರೆ. ಹಾಗೆ ಒಳ್ಳೆಯ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನಡೆಸಿದ್ದಾರೆ. ಹಾಗೆ ಮುಂದಿನ ವರ್ಷವೂ ಇದೇ ಒಳ್ಳೆಯ ರೀತಿಯಾಗಿ ಈ ಎಲ್ಲ ವಕೀಲರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕರಿಸಿ ಕಾಣಿಕೆಯನ್ನು ಕೊಡಲಿ ಅಂತ ನಾನು ಅವ್ರ ಕಡೆ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಇನ್ನೂ ಚೆನ್ನಾಗಿ ನಿಮ್ಮ ಕಾರ್ಯಕ್ರಮವನ್ನು ಮಾಡಿ ಕೇಳ್ಕೊಳ್ತಾ ನಮಗೆ ಅವಕಾಶ ಕೊಟ್ಟರೆ ನಿಮ್ಗೆಲ್ರಿಗೂ ವಂದಿಸಿ ನಾನು ಮಾತನಾಡ್ತೀನಿ. ಈ APL ಕ್ರಿಕೆಟ್ ಟೂರ್ನಿಯನ್ನು ಸತತವಾಗಿ 4ನೆಯ ಸೀಸನ್ ಅಂತ ಹೇಳ್ಬೋದು. ಈ 4 ಸೀಸನದಲ್ಲಿ 2 ಸತತವಾಗಿ SCC ತಂಡ ಬಾರಿಸಿದ್ದು, 3ನೇದು ರನ್ನರ್ಸ್ ಆಗಿತ್ತು. 4ನೆಯ APL ಸೀಸನ್ದಲ್ಲಿ ಮತ್ತು ಕೂಡ SSC ತಂಡವನ್ನು ವಿಜಯ ಗಳಿಸಿದೆ. ಈ ಟೂರ್ನಿಯಲ್ಲಿ ನಾವು ಅತ್ಯಂತ ಒಳ್ಳೆಯ ಆಟಗಾರರಾಗಿ ನಮ್ಮೆಲ್ಲ ಆಟಗಾರರು ಮತ್ತು ತಾಜುದ್ದೀನ್ ಆಲ್ಮೇಲ್, ಯಲ್ಲಪ್ಪ ಬಳಗಾನೂರ್, ಕೃಷ್ಣ ರಾಠೋಡ್, ಸುನೀಲ್ ಕೋಳ್ಕೂರ್ ಮತ್ತು ಪ್ರವೀಣ್ ಬಿರಾದಾರ್, ಅಂಕಲ್ಗಿ, ಇಫ್ತಿಗಾರ್ ಪಟೇಲ್ ಸರ್ ನಮ್ಮೆಲ್ಲರ ಸಹಾಯದೊಂದಿಗೆ ಈ ವಿಜೇತವನ್ನು ನಾವು ಜಯಿಸಿದ್ದೇನೆ. 4ನೇ ಬಾರಿ ಜಯಿಸಿದ್ದೇನೆ ಅಂತೇಳಿ ನಾ ಈ ತಂಡದ ಮೂಲಕ ಹೇಳಕ್ಕೆ ಬಯಸುತ್ತೇನೆ. ಈ ಟೂರ್ನಮೆಂಟ್ದಲ್ಲಿ 4 ಟೀಮ್ 5 ಟೀಮ್ ಫ್ರಾಂಚೈಸಿಗಳಾಗಿದ್ದಾವೆ. ಒಂದನೇದು ಜುಡಿಷಿಯಲ್ ಟೀಮ್ ಅಂತ ಹೇಳ್ಬೋದು, 2ನೇದು ಡೊಂಗರ್ಗಾಂವ, 3ನೇದು ಸೋರ್ಗಾಂವ, 4ನೇದು ಗಾಳಿ, 5ನೇದು ಹೌದೆ ಟೀಮನ್ನು ಈ ಫ್ರಾಂಚೈಸಿ ಆಗಿದೆ. ಪ್ರಜ್ಞಾ ಮಾಡಿದ್ದು ಮಂಜು ಹುಣಚಾಲ, ಜಾಫರ್ ಶರೀಫ್ ಅಂಗಡಿ ಮತ್ತು ಮುನ್ನಾ ಬಿಜಾಪುರ, ಕಬಾಡಿ ಅವರು, ಅಭಯ್ ನಾಗ್ತಾನ, ವಿನಾಯಕ್ ನಾಯಕ, ಈ ಎಲ್ಲ ನಮ್ಮ ಸಹಾಯದೊಂದಿಗೆ ಈ 4ನೆಯ ಸೀಸನ್ದಲ್ಲಿ ನಾವು ಯಶಸ್ವಿಗೊಳಿಸಿದ್ದೇವೆ. ಫಸ್ಟ್ ಪ್ರೈಸ್ 21,000 ರೂಪಾಯಿ ಇರುತ್ತದೆ. ಅದು ಪ್ರಥಮ ಬಹುಮಾನ. SCC ನಮ್ಮ ಕ್ಯಾಪ್ಟನ್ಸಿಯಲ್ಲಿ ಸತತವಾಗಿ 3ನೇ ಸಲ ನಾವು ಚಾಂಪಿಯನ್ಶಿಪ್ ಆಗಿದ್ದೇವೆ. ಸೆಕೆಂಡ್ ಪ್ರೈಸ್ 15,000 ಆಗಿದೆ. ಅದು ಮಾನ್ಯ ಅವರಿಂದ ವಿತರಣೆ, SP ಮಾನ್ಯ ಅವರಿಂದ ವಿತರಣೆ ಆಗಿದೆ. ಪ್ರಥಮ ಬಹುಮಾನ ನಮ್ಮ ಆನಂದ್ ರುಣವಾಲು ಸಾಹೇಬರು ಕೂಡ ನಮಗೆ ಈ ಬಹುಮಾನಕ್ಕೆ ಸಹಾಯ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ಬಹುದು. ಜಾಫರ್ ಶರೀಫ್ ಅಂಗಡಿ SCC ಟೀಮ್ ಕ್ಯಾಪ್ಟನ್ ಅಂತೇಳಿ, सोरगांव CC कैप्टन। और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।